ಜಾಗತಿಕ ಮಟ್ಟದಲ್ಲಿ ಮತ್ತೆ ಏರಿಕೆ ಕಂಡ ಕಚ್ಚಾ ತೈಲ ದರ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಪೋಸ್ಟ್ ಬೆನ್ನಲ್ಲೇ ಈ ರೀತಿಯಾಗಿ ಬೆಲೆ ಏರಿಕೆ ಆಗ್ತಾ ಇದೆ. ಅದರಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಒಂದೊಂದು ದಿನ ಒಂದೊಂದು ರೀತಿಯಾಗಿ ಪೋಸ್ಟ್ ಮಾಡ್ತಾ ಇರ್ತಾರೆ, ನೋಡ್ತಾ ಇದೀವಿ, ಗಮನಿಸ್ತಾ ಇದೀವಿ. ಅದಾದ ನಂತರ ಈಗ ಜಾಗತಿಕ ಮಟ್ಟದಲ್ಲಿ ಇದು ಎಫೆಕ್ಟ್ ಆಗ್ತಿದೆ. ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಪೋಸ್ಟ್ ಬೆನ್ನಲ್ಲೇ ಇದೀಗ ಏರಿಕೆ ಆಗಿರುವಂತದ್ದು. ಬ್ಯಾರೆಲ್ಗೆ $110 ಗಡಿ ದಾಟಿದೆ ಕಚ್ಚಾ ತೈಲ ದರ. ಕಚ್ಚಾ ತೈಲವು ಬ್ಯಾರೆಲ್ಗೆ $110.60 ಇತ್ತು. ಕಚ್ಚಾ ತೈಲದ ಬೆಲೆಯಲ್ಲಿ ಮತ್ತೆ ಬೆಲೆ ಏರಿಕೆ ಆಗಿದೆ. ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಬೆನ್ನಲ್ಲೇ ಈ ರೀತಿಯಾಗಿ ಆಗ್ತಾ ಇರುವಂತಹ ಸಮಸ್ಯೆ ಇದು. ಅದರಲ್ಲೂ ಕೂಡ ಎಲ್ಲಾ ಒಂದು ರಾಷ್ಟ್ರಗಳನ್ನ ಈಗ ಡೊನಾಲ್ಡ್ ಟ್ರಂಪ್ ಎದುರಾಕೊಳ್ತಾ ಇದ್ದಾರೆ. ಅದಾದ ನಂತರ ಕೆಲವೊಂದು ಪೋಸ್ಟ್ಗಳನ್ನ ಮಾಡ್ತಿದ್ದಾರೆ. ಈಗ ಪೋಸ್ಟ್ ಮಾಡಿರೋ ಬೆನ್ನಲ್ಲೇ ಜಾಗತಿಕ ಮಟ್ಟದಲ್ಲಿ ಮತ್ತೆ ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಿದೆ. ಬ್ಯಾರೆಲ್ಗೆ $110 ಗಡಿ ದಾಟಿರುವಂತಹ ಕಚ್ಚಾ ತೈಲದ ಬೆಲೆ ಈಗ. ಕಚ್ಚಾ ತೈಲವು ಬ್ಯಾರೆಲ್ಗೆ $110.60 ಆಗಿದೆ. ಕಚ್ಚಾ ತೈಲದ ಬೆಲೆಯಲ್ಲಿ ಮತ್ತೆ ಬೆಲೆ ಏರಿಕೆ ಆಗಿದೆ. ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಬೆನ್ನಲ್ಲೇ ಆಗ್ತಾ ಇರುವಂತಹ ತೈಲ ದರ ಇದು. ಕಚ್ಚಾ ತೈಲ ದರ ಕಳೆದ ಬಾರಿಯೂ ಅಂತಂದ್ರೆ ಕಳೆದ ಒಂದು ವಾರದ ಹಿಂದೆಯೂ ಕೂಡ ಇದೇ ಪರಿಸ್ಥಿತಿ ಆಗಿತ್ತು. ಡೊನಾಲ್ಡ್ ಟ್ರಂಪ್ ಯಾವಾಗ ಯುದ್ಧ ಮುಂದುವರಿಸ್ತೀನಿ ಅಂತ ಹೇಳಿ ಸುದ್ದಿಗೋಷ್ಠಿ ನಡೆಸಿದ್ರೋ ಅದಾದ ನಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಬಹಳ ಎಫೆಕ್ಟ್ ಆಯಿತು. ರಾಷ್ಟ್ರೀಯ ಜಾಗತಿಕ ಮಟ್ಟದಲ್ಲಿ ಮತ್ತೆ ಇಲ್ಲಿ ಬೆಲೆ ಏರಿಕೆ ಆಯಿತು. ಇದೀಗ ಡೊನಾಲ್ಡ್ ಟ್ರಂಪ್ ಇದೀಗ ಮತ್ತೊಮ್ಮೆ ಪೋಸ್ಟ್ಗಳನ್ನ ಮಾಡ್ತಿದ್ದಾರೆ. ಎಚ್ಚರಿಕೆಯ ಪೋಸ್ಟ್ ಬೆನ್ನಲ್ಲೇ ಬ್ಯಾರೆಲ್ಗೆ $110 ಗಡಿ ದಾಟಿದೆ. ಈಗ ಕಚ್ಚಾ ತೈಲ ದರ ಮತ್ತೊಮ್ಮೆ ಏರಿಕೆ ಆಗ್ತಾ ಇದೆ. ಇದು ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವಂತಹ ಎಫೆಕ್ಟ್. ಜಾಗತಿಕ ಮಟ್ಟದಲ್ಲಿ ಬಹಳಷ್ಟು ಹೊಡೆತ ಬೀಳೋದ್ರಲ್ಲಿ ನೋ ಡೌಟ್. ಕಾರಣ ಏನು ಅಂತಂದ್ರೆ ಇಲ್ಲಿ ಡೊನಾಲ್ಡ್ ಟ್ರಂಪ್ ಮಾಡುವಂತಹ ಪೋಸ್ಟ್ಗಳು ಒಂದೊಂದು ತಲೆನೋವನ್ನ ತಂದಿಡೋದಿಲ್ಲ. ಇದೀಗ ಮತ್ತೊಮ್ಮೆ ಬ್ಯಾರೆಲ್ಗೆ $110 ಗಡಿ ದಾಟಿದೆ. ಹಾಗಾಗಿ ಡೊನಾಲ್ಡ್ ಟ್ರಂಪ್ ಅವರು ಮಾಡಿರುವಂತಹ ಪೋಸ್ಟ್ ಬೆನ್ನಲ್ಲೇ ಆಗ್ತಾ ಇರುವಂತಹ ಬೆಲೆ ಏರಿಕೆ ಇದು. ಕಳೆದ ವಾರವೂ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಯಾವಾಗ ಸುದ್ದಿಗೋಷ್ಠಿ ಮಾಡಿ ಈ ರೀತಿಯಾಗಿ ಯುದ್ಧ ಮುಂದುವರಿಸ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಅದಾದ ನಂತರ ಈ ರೀತಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ. ವಿಶೇಷವಾಗಿ ಕ್ರೂಡ್ ಆಯಿಲ್ ಕಚ್ಚಾ ತೈಲದ ಬೆಲೆ ಕೂಡ ಬಹಳಷ್ಟು ಗಡಿ ದಾಟ್ತಾ ಇದೆ. ಅದರಲ್ಲೂ ಕೂಡ ಈಗ $110 ಗಡಿ ದಾಟಿರುವಂಥದ್ದು ಮತ್ತೊಮ್ಮೆ ಜಾಗತಿಕ ಮಟ್ಟದಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ. ಇದು ಬಹಳಷ್ಟು ಎಫೆಕ್ಟ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ.